State whether the following is true or false. Justify your answer. Point A, B and C are collinear such that AB is equal to 2 times of AC by 9. ಮೊದಲೇದಾಗಿ ಕೊಲೀನಿಯರ್ ಅಂತ ಹೇಳಿದ್ರೆ ಏನು? ಕೊಲೀನಿಯರ್ ಅಂತ ಹೇಳಿದ್ರೆ ಹುಡುಗರ ಇಲ್ಲಿದೆ ನೋಡಿ, 3 or more points are collinear if they are on the same straight line. ನೋಡಿಸ್ಬಿಡ್ತೀನಿ ಇದನ್ನು, ಆಯಿತಾ? ಇದು ನಿಮ್ಮ ಟ್ರಯಾಂಗಲ್ ಸಿಮ್ಯುಲೇಷನ್, ಬಟ್ ಇದರಿಂದ ನಾವು ಕೊಲಿನಿಯಾರಿಟಿ ಕೂಡ ಆನ್ಸರ್ ಮಾಡ್ಬೋದು, ಸರಿನಾ? ಸೊ ಮೊದಲೇದಾಗಿ ಟ್ರಯಾಂಗಲ್ಸ್ 3 ವರ್ಟೆಕ್ಸ್ ಇರುತ್ತೆ, ಹಾಗಾಗಿ ನಾನು R ವ್ಯಾಲ್ಯೂ ಎಂಟ್ರಿ ಮಾಡಬೇಕು. -6, 10 ನಿಮ್ಮ ಫಸ್ಟ್ ವ್ಯಾಲ್ಯೂ ನಾನು ಬರ್ಕೊಂಡಿದ್ದೀನಿ, ಸುಲಭ ಆಗುತ್ತೆ ಇದು. -4 ಮತ್ತು 6 ನಿಮ್ಮ ಸೆಕೆಂಡ್ ವ್ಯಾಲ್ಯೂ, ಮೂರನೇ ವ್ಯಾಲ್ಯೂ ಬಂದು 3 ಮತ್ತು -8. ಇದನ್ನು ನೀವು ಕೂಡ ಮನೇಲಿ ಮಾಡ್ಬೋದು, ಸೊ ಟ್ರೈ ಮಾಡಿ. ಎಂಟರ್ ದ ಯೂನಿಟ್ ಆಫ್ ದ ಕೋಆರ್ಡಿನೇಟ್, ಸೊ ಯೂನಿಟ್ ಅಂತಲೇ ಬರ್ತೀನಿ. ಹಾಂ, ಪ್ಲಾಟ್ ಮಾಡ್ತೀನಿ ನೋಡಿ. ಅದು ಹೇಗೆ ಕಾಣ್ತಾ ಇದೆ? ಇದು ಪಾಯಿಂಟ್ A, B ಆ್ಯಂಡ್ C ಅನ್ಕೊತಾ ಇದ್ದೀನಿ ನಾನು. -6 and 10, -4 and 6. ಹಾಂ, ಇದು B ಕಂಡ್ರು, ಇದು A ಮತ್ತು ಇದು C. ಹೇಗೆ ಕಾಣ್ತಾ ಇದೆ? ಇದು ಸ್ಟ್ರೈಟ್ ಲೈನಲ್ಲಿ ಇದೆಯಾ? ಹೌದು. ಸೊ ದಿಸ್ 3 ಪಾಯಿಂಟ್ಸ್ ಆರ್ ಕೊಲೀನಿಯರ್. ಕೊಲೀನಿಯರ್ ಅಂತ ಹೇಳಿದ್ರೆ ದೇ ಆರ್ ಆನ್ ದ ಸೇಮ್ ಸ್ಟ್ರೈಟ್ ಲೈನ್. ಟ್ರಯಾಂಗಲ್ಸಲ್ಲಿ ಮೇಲ್ಗಡೆ ಕೆಳಗಿರುತ್ತೆ, ದೇ ಆರ್ ನಾಟ್ ಕೊಲೀನಿಯರ್. ಇದು ಟ್ರಯಾಂಗಲ್ ಆಗೋದಕ್ಕಾಗಲ್ಲ. ಏನಕ್ಕಂತ ಹೇಳಿದ್ರೆ 3 ವರ್ಟೆಕ್ಸನ್ನು ಒಂದೇ ಲೈನಲ್ಲಿದೆ, ಸೊ ದಿಸ್ ಇಸ್ ನಾಟ್ ಅ ಟ್ರಯಾಂಗಲ್. ಸೊ ಇಲ್ಲಿ ನೋಡ್ಬೋದು, ಇಲ್ಲ ಆ್ಯಕ್ಚುಲಿ ಉತ್ತರ ಕಾಣುತ್ತೆ ನೋಡಿ. ಇಲ್ಲಿ ಏರಿಯಾ ಆಫ್ ದ ಟ್ರಯಾಂಗಲ್ ಇಸ್ 0 ಯೂನಿಟ್ ಸ್ಕ್ವೇರ್. ಹಾಗಾಗಿ ಏನು ಹೇಳ್ಬೋದು ನಾವು ಇದರಿಂದ? ದಟ್ ದಿಸ್ ಇಸ್ ಕೊಲೀನಿಯರ್. ಹೋಗ್ತಾ ಹೋಗ್ತಾ ಇನ್ನೂ ಚೆನ್ನಾಗಿ ಅರ್ಥ ಆಗುತ್ತೆ. ಇದನ್ನೆಲ್ಲ ಮಾಡಿದ್ದೀರಾ ನೀವು ಆ್ಯಕ್ಚುಲಿ, ಬಟ್ ಎವ್ರಿ ಕ್ವಶನ್ ಐ ಟ್ರೀಟ್ ಇಟ್ ಆಸ್ ಎಫ್ ಯು ಗೈಸ್ ಆರ್ ಲರ್ನಿಂಗ್ ಫಾರ್ ದ ಫಸ್ಟ್ ಟೈಮ್. ಮೊದಲೇ ಸತಿ ಕಲಿತಾ ಇರೇನೋ ಅಂತ ಹೇಳಿ ಪಾಠ ಮಾಡೋದು. ಸೊ ಕೊಲೀನಿಯರ್ ನಿಮ್ಗೆ ಅರ್ಥ ಆಯಿತು ಏನಂತ ಹೇಳಿ ಅಲ್ವಾ? ಸೊ ಸ್ಟ್ರೈಟ್ ಲೈನ್. ಈ ಉತ್ತರ ಹೇಗೆ ಕಂಡುಹಿಡಿಬೋದು ನೀವು? ಕೊಲೀನಿಯರ್ ಬಗ್ಗೆ ನಾವು ಬರೀ ಆನ್ಸರ್ ಮಾಡಬೇಕು ಅಂತ ಹೇಳಿ ನಾವು ಡಿಸ್ಟೆನ್ಸ್ ಫಾರ್ಮುಲಾ ಉಪಯೋಗಿಸ್ಬೋದು, ಸೆಕ್ಷನ್ ಫಾರ್ಮುಲಾ ಉಪಯೋಗಿಸ್ಬೋದು, ಮತ್ತು ಏರಿಯಾ ಆಫ್ ಟ್ರಯಾಂಗಲ್ ಉಪಯೋಗಿಸ್ಬೋದು, ಸರಿನಾ? ಆದರೆ ಇಲ್ಲಿ ಎರಡನೇ ಭಾಗ ಇದೆ, ಸಚ್ ದ್ಯಾಟ್ AB is equal to 2AC by 9 ಅಂತ ಹೇಳಿ. ಇದನ್ನು ಇದಕ್ಕೆ ಉತ್ತರ ಅಂದರೆ ಈ ಥರದ್ದು ನಾನು ನೋಡಿಸ್ಬೇಕು ಅಂತ ಹೇಳಿದ್ರೆ ನಾವು ಡಿಸ್ಟೆನ್ಸ್ ಕಂಡಿಲೇಬೇಕು. ಹಾಗಾಗಿ ನಾನು ಡಿಸ್ಟೆನ್ಸ್ ಫಾರ್ಮುಲಾ ಉಪಯೋಗಿಸ್ತೀನಿ. ಇಲ್ಲ ಅಂತ ಹೇಳಿದ್ರೆ ನೀವು ಯಾವ ಮೆಥಡನ್ನು ಉಪಯೋಗಿಸ್ಬೋದಾಯಿತು. ಸೊ ಡಿಸ್ಟೆನ್ಸ್ ಫಾರ್ಮುಲಾ, ಸರಿನಾ? ಸೊ ಇಲ್ಲಿ ಒಂದಷ್ಟು ಆಸ್ಪೆಕ್ಟ್ ಇದೆ, ಹಾಗಾಗಿ ನಾನು ಡಿಸ್ಟೆನ್ಸ್ ಫಾರ್ಮುಲಾ ಉಪಯೋಗಿಸ್ಬೇಕು. ಸೆಕ್ಷನ್ ಫಾರ್ಮುಲಾದಿಂದ ಕೊಲೀನಿಯಾರಿಟಿ ಪರ್ಸೆ ಆಗಲ್ಲ ಹೇಳಬೇಕು ಅಂತ ಹೇಳಿದ್ರೆ, ಬಟ್ ರಿಲೇಷನ್ಶಿಪ್ ಕೊಟ್ಟಿದ್ದಾರೆ. ಎನಿವೇಸ್, ಲೆಟ್ ಮಿ ನಾಟ್ ಗೋ ಟು ದಟ್. ಕನ್ಫ್ಯೂಸ್ ಮಾಡೋದು ಬೇಡ. ಇದನ್ನು ಉಪಯೋಗಿಸೋಕ್ಕಾಗಲ್ಲ ತಕ್ಷಣಕ್ಕೆ. ವಿ ಜಸ್ಟ್ ಹ್ಯಾವ್ ಟು ಯೂಸ್ ಡಿಸ್ಟೆನ್ಸ್ ಫಾರ್ಮುಲಾ ಟು ಪ್ರೂವ್ ದ ಎಂಟೈರ್ ಕ್ವಶನ್, ಸರಿನಾ? ಇಲ್ಲಿ ನಾವು x² ಮೈನಸ್ x² ಅಲ್ಲ, x2 ಮೈನಸ್ x1 ದ ಹೋಲ್ ಸ್ಕ್ವೇರ್ ಪ್ಲಸ್ y2 ಮೈನಸ್ y1 ದ ಹೋಲ್ ಸ್ಕ್ವೇರ್ ಟು ದ ಪವರ್ ಆಫ್ ಏನು ಹುಡುಗರ? ಹಾಫ್ ಅಲ್ವಾ? ಸ್ಕ್ವೇರ್ ರೂಟ್ ಬೇಸಿಕಲಿ. ಇದೆಲ್ಲ ಗೊತ್ತಿಲ್ಲ ಅಂತ ಹೇಳಿದ್ರೆ ಬೇಸಿಕ್ಸಲ್ಲಿ ಕಲ್ತ್ಕೊಂಡು ಮುಂದುವರಿಬೇಕು ನೀವು. ಮೊದಲೇದಾಗಿ AB ಕಂಡುಹಿಡಿಯೋಣ. AB is -6 minus of -4 the whole square plus 10 minus 6 the whole square to the power of half. ಇದನ್ನು ಸಿಂಪ್ಲಿಫೈ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಅದು -2 ಆಗುತ್ತಿದ್ದು. ನಾನು ಆ ಥರ ಮಾಡೋದಕ್ಕೆ ಹೋಗಲ್ಲ. -6 + 4 ಒಂದು ಸ್ಟೆಪ್ ನೋಡಿಸ್ಬಿಡ್ತೀನಿ. ಇದು ಆ್ಯಕ್ಚುಲಿ ಬೇಕಾಗಿಲ್ಲ ನಿಮಗೆ. 4² to the power of half. ಸೊ ದಿಸ್ ಇಸ್ ಸಮಥಿಂಗ್ ದಟ್ ವಿ ಡೋಂಟ್ ರಿಕ್ವೈರ್ ಆ್ಯಕ್ಚುಲಿ. ಹೇಳಬೇಕು ಅಂದರೆ ಇದು ಬೇಕಾಗಿಲ್ಲ, ಈ ಸ್ಟೆಪ್ ಬೇಕಾಗಿಲ್ಲ. ಬರೀತಾ ನಿಂತ್ಕೊಂಡ್ರು ಅಷ್ಟೇ. ಇದರಲ್ಲಿ 2 ಆಗುತ್ತೆ, 2² ಮತ್ತು ಇದೆಷ್ಟು ಇದು 4 ಇರುತ್ತೆ. ಹಾಂ, ಇದನ್ನು ಬರಿಬೇಕಾಗಿತ್ತು ನೀವು. ಅಂದರೆ ಇದನ್ನು ಬರೀಬೇಕು, ಇದನ್ನು ಬರೆಯೋಕ್ಕೆ ಹೋಗಬೇಡಿ. ಬರೆದು ತಪ್ಪಲ್ಲ, ಬಟ್ ಟೈಮ್ ವೇಸ್ಟು. ಇಷ್ಟು ಮಾತು ಮಾಡೋದು ಗೊತ್ತಿರಬೇಕು ನಿಮಗೆ. ಎಷ್ಟಿದೋ ಇಲ್ಲೇ ಬರಿತೀನಿ ನೋಡಿ, ಜಾಗ ಸಾಕಾಗಲ್ಲ. 4 16 √20 ಅಲ್ವಾ? ಬಟ್ ಇದನ್ನು ನಾವು ಸಿಂಪ್ಲಿಫೈ ಮಾಡಬೇಕು. ಹೇಗೆ? √20 ನಾನು √4 ಇಂಟು √5 ಅಂತ ಹೇಳಿ ಬರಿಬೋದು. √4 ಏನು? 2√5 ಯೂನಿಟ್. ಸೊ ಇದೆ ನಿಮ್ಮ ಸಲ್ಯೂಷನ್. ಸರಿ ಇದೆಯಾ? ಸೊ ಇದನ್ನು ಹೇಗೆ ಮಾಡಿದೆ ಅಂತ ಹೇಳಿ ಹೇಳ್ತೀನಿ ನೋಡಿ. 20 ನಾನು 4 × 5 ಅಂತ ಹೇಳಿ ಬರಿಬೋದು.
ಸ್ಕ್ವೇರ್ ರೂಟ್ ಆಫ್ ಆ ಪರ್ಟಿಕ್ಯುಲರ್ ಎಕ್ಸ್ಪ್ರೆಷನ್ ಅಂತ ಹೇಳಿದ್ರೆ ಸ್ಕ್ವೇರ್ ರೂಟ್ ಆಫ್ ಈಚ್ ಆಫ್ ದಿಸ್, ಇಟ್ ವಿಲ್ ಬಿಕಮ್ ಸ್ಕ್ವೇರ್ ರೂಟ್ ಆಫ್ ಈಚ್ ಆಫ್ ದಿಸ್ ವ್ಯಾಲ್ಯೂ ಅಲ್ವಾ. ಸೊ ಇನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಬೇಕು ಅಂತ ಹೇಳಿದ್ರೆ ಈ ಫಾರ್ಮುಲಾ ಎ ಬಿ ಹೋಲ್ ಟು ದ ಪವರ್ ಆಫ್ ಎನ್ ಇಸ್ ಈಕ್ವಲ್ ಟು ಎ ಟು ದ ಪವರ್ ಆಫ್ ಎನ್ ಇಂಟು ಬಿ ಟು ದ ಪವರ್ ಆಫ್ ಎನ್, ಈ ಫಾರ್ಮುಲಾ ನಾವು ಉಪಯೋಗಿಸ್ತಾ ಇದ್ದೀವಿ. ಜ್ಞಾಪಕ ಬಂತಾ? ಸೊ ರೂಟು ಕೂಡ ಒಂದು ಪವರು, ಜ್ಞಾಪಕ ಇರಲಿ. ಸ್ಕ್ವೇರ್ ರೂಟ್ ಆಫ್ 4 ಅಷ್ಟೇನೇನಿಲ್ಲ, ಅದೆಲ್ಲ ಗೊತ್ತಿದೆ ನಿಮಗೆ. ಮುಂದಿನ ಭಾಗ ಏನು, ಬಿ ಸಿ. ಸೊ ಬಿ ಸಿ ಹೇಗೆ ಕಂಡುಹಿಡಿಯೋದು, -4 -3 ದ ಹೋಲ್ ಸ್ಕ್ವೇರ್ ಪ್ಲಸ್ 6 ಮೈನಸ್ ಆಫ್ -8 ದ ಹೋಲ್ ಸ್ಕ್ವೇರ್ ಟು ದ ಪವರ್ ಆಫ್ ಹಾಫ್. ಸೊ ದಿಸ್ ಈಸ್ ಈಕ್ವಲ್ ಟು 7 ಸ್ಕ್ವೇರ್. ನೆಗೆಟಿವ್ ಸ್ಕ್ವೇರ್ ಈಸ್ ಪಾಸಿಟಿವ್ ಅಲ್ವಾ, ಸೊ ತಲೆ ಕೆಡ್ಸ್ಕೊಂಡು ಹೋಗಲ್ಲ ನಾನು. ಇದು 14 ಸ್ಕ್ವೇರ್. ಹುಡುಗರ ಇಲ್ಲೊಂದು ಸ್ಟೆಪ್ ಮಾಡ್ತೀನಿ ಕಂಡ್ರು, ಅದು ನೀವು ಕಲೀಲೇಬೇಕು. 7 ಸ್ಕ್ವೇರು 49 ಅಂತ ಹೇಳ್ತೀರಾ, 14 ಸ್ಕ್ವೇರ್ ಏನೋ ಗೊತ್ತಿಲ್ಲ ತಾನೆ, 196 ಏನೋ ಬರುತ್ತೆ. ಅದನ್ನು ಮಾಡೋದು ಬದಲಾಗಿ ನಿಮಗಿನ್ನ ಈಸಿ ಮಾಡ್ಕೊಡ್ತೀನಿ ನೋಡಿ. ಇವಾಗ 14 ಹ್ಯಾಸ್ ಅ ಫ್ಯಾಕ್ಟರ್ ಆಫ್ 7 ಅಂತ ಹೇಳಿದ್ರೆ ನಾನು 14 7 × 2 ಅಂತ ಬರಿಬೋದು. ಹೋಲ್ ಸ್ಕ್ವೇರ್ ಅಂದರೆ 7 ಸ್ಕ್ವೇರ್ × 2 ಸ್ಕ್ವೇರ್ ಆಗುತ್ತೆ ಅದು, ಹೌದಾಯ್ತಾ. ಸೊ ಇದರಲ್ಲಿ ಏನು ಕಾಮನ್ ಇದೆ, 7 ಸ್ಕ್ವೇರ್ ಕಾಮನ್ ಇದೆ. 7 ಸ್ಕ್ವೇರ್ ತೆಕ್ಕೊಂಡ್ರೆ ಏನು ಬರುತ್ತೆ, 1 + 2 ಸ್ಕ್ವೇರ್ ಬರುತ್ತೆ ಅಲ್ವಾ. ಸೊ ದಿಸ್ ಈಸ್ ಬೇಸಿಕಲಿ 7 ಸ್ಕ್ವೇರ್ 1 + 2 ಸ್ಕ್ವೇರ್ ಟು ದ ಪವರ್ ಆಫ್ ಹಾಫ್, ಸರಿನಾ. ಸೊ ಇದೇನಾಗುತ್ತಿದ್ದೋ ಇವಾಗ ಸ್ಕ್ವೇರ್ ರೂಟ್ ಆಫ್ 7 ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ 5 ಆಗುತ್ತಿದ್ದು. 2 ಸ್ಕ್ವೇರ್ + 1 = 5, ಹೊತ್ತಾನೆ. ಸ್ಕ್ವೇರ್ ರೂಟ್ ಕಟ್ ಆಗುತ್ತೆ. ಸೊ 7 √ 5 ಯೂನಿಟ್ ಆಯಿತಾ ಹುಡುಗರ, ಸರಿ ಇದೆಯಾ? ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ಸೊ 7 ಸ್ಕ್ವೇರು ಇವೆರಡರಲ್ಲೂ ಇದೆ, ಅದನ್ನು ಕಾಮನ್ ತೆಕ್ಕೊತಾ ಇದ್ದೀನಿ. ಇಲ್ಲಿ ಏನು ಮಿಕ್ಕೊಳುತ್ತೆ, 2 × 2 ದಟ್ ಇಸ್ 2 ಸ್ಕ್ವೇರ್ ಮಿಕ್ಕೊಳುತ್ತೆ ಅಲ್ವಾ. ಸೊ ಇದು 5 ಆಯಿತು. ಅದಾದಮೇಲೆ ಎ ಬಿ ಹೋಲ್ ಟು ದ ಪವರ್ ಆಫ್ ಎನ್ ಫಾರ್ಮುಲಾ ಉಪಯೋಗಿಸ್ಕೊಂಡು ಇದನ್ನು ರಿಸಾಲ್ವ್ ಮಾಡಿದ್ದೀನಿ. ಸೊ ಈ ಥರ ಮಾತು ಕಲಿಬೇಕು ನೀವು, ಗೊತ್ತಾಯ್ತಾ. ಸೊ ಇಲ್ಲಿ ನಾನು ಸ್ಟಾರ್ ಬರೀತೀನಿ. ಈ ಥರದ್ದು ಮುಖ್ಯ ಕಂಡ್ರು ವಿಷಯಗಳು. ಕೊನೆಯದಾಗಿ ಎ ಸಿ ಅನ್ಕೊತೀನಿ, ಎ ಸಿ ಕಂಡುಹಿಡಿಬೇಕಲ್ಲ. ಎ ಎಸ್ 6 ಮತ್ತು 3, ಎ ಸಿ ಬಂದು -6 -3 ದ ಹೋಲ್ ಸ್ಕ್ವೇರ್ ಪ್ಲಸ್ 10 minus of -8, 10 minus of -8 the whole square to the power of half. ಇದು ಮೇಲೆ ಹೋಗುತ್ತೆ. ಹಾಂ, ಇವಾಗ ಹೇಗಿದೋ, ದಿಸ್ ಇಸ್ ನಥಿಂಗ್ ಬಟ್ ಇದೆಷ್ಟಿದೆ ಹುಡುಗರ, 9 ಅಲ್ವಾ. ಮೈನಸ್ ಆ್ಯಕ್ಚುಲಿ -9 ಸ್ಕ್ವೇರ್ ಬಂತು ಅಂದರೆ ಪಾಸಿಟಿವ್ ಆಗುತ್ತೆ, ತೊಂದರೆ ಇಲ್ಲ. ಇದು 18 ಸ್ಕ್ವೇರ್. ಸೊ ಇಲ್ಲೂ ಕೂಡ ಏನಿದೆ, 18ನ ನಾವು 9 × 2 ಅಂತ ಹೇಳಿ ಬರ್ಕೊಬೋದು. ಹಾಗಾಗಿ ಇದನ್ನು ನಾನು 9 ಸ್ಕ್ವೇರ್ ಕಾಮನ್ ತೆಕ್ಕೊಂಡು 1 + 2 ಸ್ಕ್ವೇರ್ ಉಳ್ಕೊಳತ್ತಿಲ್ಲೂ ಅಲ್ವಾ. ಸೊ ಕೊನೆಯದಾಗಿದ್ದು ಸ್ಕ್ವೇರ್ ರೂಟ್ ಆಫ್ 9 ಸ್ಕ್ವೇರ್ ಇಂಟು ಸ್ಕ್ವೇರ್ ರೂಟ್ ಆಫ್ 5. ಸೊ ದಿಸ್ ಇಸ್ ಸ್ಕ್ವೇರ್ ರೂಟು ಸ್ಕ್ವೇರ್ ಕಟ್ ಆಗುತ್ತೆ, 9 √ 5 ಯೂನಿಟ್, ಸರಿನಾ. ಸೊ ಕೊನೆಯದಾಗಿ ಇವಾಗೆಲ್ಲ ವ್ಯಾಲ್ಯೂ ಬಂತು. ಸೊ ಡಿಸ್ಟೆನ್ಸ್ ಫಾರ್ಮುಲಾ ಹೇಗೆ ಮಾಡ್ತೀವಿ ಅಂತ ಹೇಳಿದ್ರೆ, ಮೊದಲು ಎ ಬಿ ಕಂಡುಹಿಡಿತಾ ಇದ್ದೀವಿ, ಬಿ ಸಿ ಕಂಡುಹಿಡಿತಾ ಇದ್ದೀವಿ, ಕೊನೆಯದಾಗಿ ಎ ಸಿ ಕಂಡುಹಿಡಿತೀವಿ. ಸೊ ಇದು ಕೊಲೀನಿಯರ್ ಅಂತ ಹೇಗೆ ಪ್ರೂವ್ ಮಾಡ್ತೀವಿ, ಮೊದಲು ನೋಡಿ ಯಾವ ಪುಟ್ಟು ವ್ಯಾಲ್ಯೂ ಯಾವುದಿದೆ, ಇದು ಪುಟ್ಟೋದಿದೆ, ಇದು ಪುಟ್ಟೋದಿದೆ. ಸೊ ಇವೆರಡು ಆ್ಯಡ್ ಮಾಡ್ತು ಅಂತ ಹೇಳಿದ್ರೆ ಈ ವ್ಯಾಲ್ಯೂ ಬರಬೇಕು ಅಂತ ಹೇಳಿ ಲೆಕ್ಕ, ಸರಿನಾ. ಸೊ ಎ ಬಿ ಪ್ಲಸ್ ಬಿ ಸಿ ಮಾಡ್ತಾ ಇದ್ದೀವಿ, ವಿಚ್ ಇಸ್ ಈಕ್ವಲ್ ಟು 2 √ 5 + 7 √ 5. ಸೊ ಇದೆಷ್ಟಾಗುತ್ತಿದ್ದು 9 √ 5. ತುಂಬ ಜನ ಇದನ್ನು 9 √ 10 ಅಂತ ಬರೀತಾರೆ, ತಪ್ಪದು. ಇದು ಹೇಗಿದೆ ಅಂತ ಹೇಳಿದ್ರೆ 2x + 7x ಇದ್ದಂಗೆ ಲೆಕ್ಕ. 2x + 7x ಎಷ್ಟು ಹುಡುಗ್ರ, 10x ತಾನೆ. ಸೊ ದಿಸ್ ಇಸ್ 10 √ 5 ಆಯಿತಾ. ಸೊ ಏನಕ್ಕೆ ಅಂತ ಹೇಳಿದ್ರೆ ರೂಟು ನೀವು ಇಲ್ಲಿದೆ, ಇಲ್ಲಿ ಬರಿಲ್ಲ ಬೋರ್ಡ್ ಮಾಸ್. ಸೊ ರೂಟ್ ಅಂತ ಹೇಳೋದು ಆಪ್ರೇಷನು. ರೂಟ್ ನಾವು ರಿಸಾಲ್ವ್ ಮಾಡಿಲ್ಲ ಅಂತ ಹೇಳಿ ನಾವು ಅದನ್ನು ಮಲ್ಟಿಪ್ಲೈ ಮಾಡಿಕೊಂಡು ಅದಾದಮೇಲೆ ಆ್ಯಡ್ ಮಾಡಬೇಕಾಯಿತು.
ಬಟ್ ಬಿಕಾಸ್ ದೇರ್ ಆರ್ ರೂಟ್ ಆ್ಯಂಡ್ ರೂಟ್ 5 ಮತ್ತು ರೂಟ್ 5 ಅಲ್ವಾ, ಅದನ್ನು ಕಾಮನ್ ತೆಕ್ಕೊಂಡು ಬರ್ಕೊಂಡಂಗೆ ಇದು 2+, ಇದು 9 ಇದು 2+7 is 9. ಹಾಂ, ಸೊ 2+7 ಬರ್ಕೊಂಡು ರೂಟ್ 5 ಜೊತೆ ಮಲ್ಟಿಪ್ಲೈ ಮಾಡ್ದಂಗೆ ಲೆಕ್ಕ ಇದೆ ಹೇಳಬೇಕು ಅಂತ ಹೇಳಿದ್ರೆ. ಸೊ ಇದನ್ನೆಲ್ಲ ನಾನು ಬೋರ್ಡ್ ಮಾಸ್ ರೀತಿಯಲ್ಲೂ ಮತ್ತು ಬೇರೆ ಬೇರೆ ಆಸ್ಪೆಕ್ಟ್ ಉಪಯೋಗಿಸ್ಕೊಂಡು ನಾನು ಬೇಸಿಕ್ಸಲ್ಲಿ ಹೇಳ್ಕೊಟ್ಟಿದ್ದೀನಿ, ಅದನ್ನ ನೀವು ನೋಡ್ಕೊಬೇಕು. ಮ್ಯಾಥ್ ಬೇಸಿಕ್ ಎಕ್ಸ್ಪೋನೆಂಟ್ಸಲ್ಲಿದೆ. ಸೊ ದಿಸ್ ಇಸ್ ಈಕ್ವಲ್ ಟು ಎ ಸಿ ತಾನೆ, ನೋಡಿಲಿ ಎ ಸಿ. ಸೊ ಇದರಿಂದ ಏನು ಹೇಳ್ಬೋದು, ದೇ ಆರ್ ಕೊಲೀನಿಯರ್ ಅಂತ ಹೇಳಿ, ಸರಿನಾ. ಆಲ್ಟರ್ನೇಟಿವ್ಲಿ ನೀವು ಏರಿಯಾ ಆಫ್ ಟ್ರಯಾಂಗಲ್ ಕೂಡ ಉಪಯೋಗಿಸ್ಬೋದಾಯಿತು, ಇದ್ರ ಬದಲಾಗಿ ಅದನ್ನು ಉಪಯೋಗಿಸ್ಬೋದಾಯಿತು. ಬಟ್ ಇದರಲ್ಲಿ ಇದು ಸಾಕಾಗುತ್ತಿದ್ದು. ಇವಾಗ ಇದೊಂದೇ ಅಲ್ಲ, ನಮ್ಮ ಎ ಬಿ ಕೂಡ 2 times of AC/9 ಅಂತಲೂ ಇದೆ ಅಲ್ವಾ. ಸೊ ಈ ರಿಲೇಶನ್ಶಿಪ್ ಕೂಡ ನೋಡ್ಬೇಕು ನಾವು. ಸೊ ಇದಕ್ಕೋಸ್ಕರ ನಾವು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿಕೊಂಡು ಮುಂದುವರಿಯೋಣ. 2 times of 9√5/9 ಅಂತ ಇದೆ. ಸೊ ಇಲ್ಲೇನಾಗುತ್ತೆ, 9 ಕಟ್ ಆಗುತ್ತೆ. ಸೊ 2√5 is equal to 2√5. ಇಟ್ಸ್ ಅ ಟ್ರೂ ಸ್ಟೇಟ್ಮೆಂಟ್. ಇದರಿಂದ ಏನು ಹೇಳ್ಬೋದು, ಇದರಿಂದ ಎಲ್ಲ ನಾವು ದ ಗಿವನ್ ಕ್ವೆಶನ್ ಇಸ್ ಕರೆಕ್ಟ್ ಅಂತ ಹೇಳಿ, ಟ್ರೂ ಅಂತ ಹೇಳಿ ಹೇಳ್ಬೋದು. ಎಸ್, ಎ ಬಿ ಆ್ಯಂಡ್ ಸಿ ಆರ್ ಕೊಲೀನಿಯರ್. And AB is 2/9 times of AC. Hence proved. ಅಲ್ಲ ಆ್ಯಕ್ಚುಲಿ ಇದು ಅಷ್ಟೇ, ಇದೇ ಉತ್ತರ. ಹೌದಾಯ್ತಾ. ಇಲ್ಲಿ ನಿಮ್ಮ ಕ್ಯಾಲ್ಕುಲೇಷನ್ ಮುಖ್ಯ ಕಂಡ್ರು. ಈ ಭಾಗ ಇದಕ್ಕೊಂದು ಸ್ಟಾರ್ ಕೊಡ್ತಾಯಿನಿ. ಇನ್ನು ಮಿಕ್ಕಿದೆಲ್ಲ ಸೇಮ್ ಕಾನ್ಸೆಪ್ಟೇ. ಇದೆ ನಿಮ್ಮ ಉತ್ತರ. ಮತ್ತು ಸಿಮ್ಯುಲೇಷನ್ ಕೂಡ ನೀವು ಕೂಡ ಮಾಡಬೇಕು. ಸಿಮ್ಯುಲೇಷನು ಕೋಡೆಲ್ಲ ಇದೆ, ಅದನ್ನು ನೀವು ಎಕ್ಸಿಕ್ಯೂಟ್ ಮಾಡಿಕೊಂಡು ನೋಡಬೇಕಾಗುತ್ತೆ.